ಈ ಸುದ್ದಿ ಇದೆಯಲ್ವಾ, ಈಗ ಹೇಳುವಂತಹ ಸುದ್ದಿ ಇದು ಖಂಡಿತ ಆರ್ ಸಿ ಬಿ ಅಭಿಮಾನಿಗಳಿಗೆ ಶಾಕ್ ಕೊಡುವಂಥ ಒಂದು ಸುದ್ದಿ ಇದು. ಯಾಕೆಂತ ಹೇಳಿದ್ರೆ ಬಹಳ ಕಾಯ್ತಾ ಇದ್ದಾರೆ ನಮ್ಮ ಆರ್ ಸಿ ಬಿ ಫ್ಯಾನ್ಸ್. ಯಾಕಂದರೆ ಲಾಸ್ಟು ಕಪ್ಪು ನಾವು ಗೆದ್ಕೊಂಡ್ವಿ, ಚಿನ್ನಸ್ವಾಮಿಯಲ್ಲಿ ಪಂದ್ಯಗಳಾಗುತ್ತೆ ಅಂಥೇಳಿ ಬಹಳ ವಿಶ್ವಾಸದಿಂದ ನಂಬಿಕೆಯಿಂದ ಇದ್ದಾರೆ. KSA ಇದ್ದಾರಲ್ವ, ವೆಂಕಟೇಶ್ ಪ್ರಸಾದ್, ಅವರು ಕೂಡ ಸರ್ಕಾರಕ್ಕೆ ಮನವರಿಕೆ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡಿದರು. ಮತ್ತು ಕಮಿಷನರಿಂದ ಕೆಲವೊಂದಿಷ್ಟು ಗೈಡ್ಲೈನ್ಸನ್ನು ಬಂದವು. ಅದಾದ ಮೇಲೆ ಅವಕಾಶ ಕೊಡುವಂಥ ಎಲ್ಲ ಸಾಧ್ಯತೆಗಳು ಇದ್ದಾವೆ. ಬಟ್ ಈಗ ಡೌಟ್ ಅಂತ ಹೇಳ್ತಾ ಇದ್ದಾರೆ. ಯಾಕಂದರೆ ಕಾಲು ತುಳಿತಾಯಿತು ಆರ್ ಸಿ ಬಿ ಕಪ್ಪನ್ನು ಗೆದ್ದಂಥ ಸಂದರ್ಭದಲ್ಲಿ 11 ಜನ ಸತ್ತು ಹೋದರು. ಈಗ ಅದರ ಒಂದು ಭಯ ಕೂಡ ಆಟಗಾರರಿಗೆ ಕಾಡ್ತಾ ಇದೆ ಅಂತೆ. ಜೊತೆಗೆ ಈಗ ಅಲ್ಲಿ ಏನು ತನಿಖೆ ನಡೀತಾ ಇದೆ CID ಅವ್ರದ್ದು, ಅವರು ಆರ್ ಸಿ ಬಿಯನ್ನು A1 ಮಾಡಿದ್ದಾರೆ. ಹಾಗಾಗಿ ಈಗ ಅದರ ಒಂದು ಶಾಕ್ನಿಂದ ಇನ್ನೂ ಕೂಡ ಆರ್ ಸಿ ಬಿ ಮ್ಯಾನೇಜ್ಮೆಂಟು ಹೊರಗಡೆ ಬಂದಿಲ್ಲ. ಬಹುಶಃ ನಮಗನ್ನಿಸ್ತಾ ಇದೆ ಛತ್ತೀಸ್ಗಢದ ರಾಯ್ಪುರದಲ್ಲಿ ಆರ್ ಸಿ ಬಿ ಮ್ಯಾಚ್ ನಡೆಯುವಂಥ ಸಾಧ್ಯತೆಗಳಿದ್ದಾವೆ. ಅಂದರೆ ಅಲ್ಲಿನ CM ಹೇಳಿದ್ದಾರೆ 2 ಮ್ಯಾಚನ್ನು ಆರ್ ಸಿ ಬಿ ಅವರು ಇಲ್ಲೇ ಆಡ್ತಾರೆ ಅಂಥೇಳಿ. ನೋಡಿ, ಬಹಳ ಆಸೆ ಇತ್ತು ಬೆಂಗಳೂರಿನಲ್ಲಿ ಆಗಬೇಕು ಅಂಥೇಳಿ. ಸರ್ಕಾರ ಕೂಡ ಅದಕ್ಕೆ ಪೂರಕವಾಗಿಯೇ ಮಾತಾಡ್ತಾ ಬರ್ತಾ ಇತ್ತು. ಯಾಕಂತ ಹೇಳಿದ್ರೆ ಅತಿ ಹೆಚ್ಚು ಫ್ಯಾನ್ ಫಾಲೋವಿಂಗನ್ನು ಹೊಂದಿರುವಂತಹ ತಂಡ ಅದು ನಮ್ಮ ಆರ್ ಸಿ ಬಿ. ಖಂಡಿತ ಬೇಜಾರಾಗುತ್ತೆ. ಆರ್ ಸಿ ಬಿ ಮ್ಯಾಚ್ಗಳೇನಾದರೂ ಬೆಂಗಳೂರಿನಲ್ಲಿ ನಡೀದೇ ಇದ್ದರೆ ಮತ್ತು ಕ್ರಿಕೆಟ್ ಪ್ರೇಮಿಗಳಿಗೆ ಅದು ದೊಡ್ಡ ಒಂದು ಶಾಕಿಂಗ್ ನ್ಯೂಸ್ ಆಗಿ ಹೊರಹೊಮ್ಮುತ್ತೆ. ಸರ್ಕಾರ ಕೂಡ ಇದನ್ನು ಗಂಭೀರವಾಗಿ ತೆಗೆದುಕೊಳ್ಬೇಕು. ನಮಗನ್ನಿಸ್ತಾ ಇದೆ DK ಶಿವಕುಮಾರ್ ಅವರು ಸುಮ್ಮನೆ ಬಿಡೋದಿಲ್ಲ. ಅವರು ಕೂಡ KSA ಆಜೀವ ಸದಸ್ಯರಾಗಿದ್ದಾರೆ. ಹಾಗಾಗಿನೇ ತಂದೆ ತರ್ತಾರೆ. ಯಾಕಂತ ಹೇಳಿದ್ರೆ ಈಗ ಅಲ್ಲಿ ಸರ್ಕಾರದ ಒಂದು ವ್ಯವಸ್ಥೆಗಳಾಗಿರ್ಬೋದು ಭಾಳಷ್ಟು ಚೇಂಜಸ್ ಕಾಣಿಸ್ತಾ ಇದೆ. ಮತ್ತು ವೆಂಕಟೇಶ್ ಪ್ರಸಾದ್ ಅವರು ಕೂಡ ಖಂಡಿತವಾಗ್ಲೂ IPL ಪಂದ್ಯ, ಅದು ಪ್ರಥಮ ಒಂದು ಆರಂಭದ ಪಂದ್ಯ ಇರುತ್ತಲ್ವಾ, ಓಪನಿಂಗ್ ಮ್ಯಾಚು, ಅದು ಕೂಡ ಇಲ್ಲೇ ನಡೆಯುತ್ತೆ ಅಂತ ವಿಶ್ವಾಸದಲ್ಲಿದ್ದರು. ಹಾಗಾಗಿಯೇ ನಮಗೆ ಬಹುಶಃ ಇನ್ನು ಸ್ವಲ್ಪ ದಿನಗಳಲ್ಲಿ ಅದಕ್ಕೆಲ್ಲದಕ್ಕೂ ಕೂಡ ಉತ್ತರ ಸಿಗುತ್ತೆ. ಈಗಾಗಲೇ ಜರ್ಸಿಯನ್ನು ಕೂಡ ಬಿಡುಗಡೆ ಮಾಡಲಾಗಿದೆ. ಒಂದು ಈಗ ಆರ್ ಸಿ ಬಿ ಆಟಗಾರರಿಗೂ ಕೂಡ ಅದು ತಲೆಯಲ್ಲಿದೆ, ನಮ್ಮಿಂದ 11 ಜನ ಸತ್ತೋಗ್ಬಿಟ್ರಲ್ಲ, ಮತ್ತು ಹೀಗಾಗದೇ ಇರಲಿ, ಮತ್ತು ಫ್ಯಾನ್ ಫಾಲೋವಿಂಗ್ ಅದು ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಾನೇ ಇದೆ. ಇದೆಲ್ಲವನ್ನು ನೋಡಿದ ಮೇಲೆ ಬೆಂಗಳೂರಿನಲ್ಲಿ ಮ್ಯಾಚ್ ನಡೆಯುವಂಥದ್ದು ವಿಳಂಬ ಆದರೂ ಕೂಡ ನಡೆಯುತ್ತೆ ಅಂತ ಕೆಲವು ಕಡೆಗಳಲ್ಲಿ ವಾದಗಳು ಬರ್ತಾ ಇದೆ. ಇಲ್ಲ, ನಡೆಯೋದೇ ಇಲ್ಲ ಅಂಥೇಳಿ ಕೆಲವೊಬ್ಬರು ಹೇಳ್ತಾನೆ ಇದ್ದಾರೆ. ಅಂದರೆ KSAಯಲ್ಲಿ ಕೆಲಸ ಮಾಡಿ ಅನುಭವ ಇರುವಂಥವರು ಕೂಡ, ಏನು ಸಿಮಂತ್ ಕುಮಾರ್ ಸಿಂಗ್ ಅವರು ಕೂಡ ಈಗಾಗಲೇ ಸಭೆಗಳ ಮೇಲೆ ಸಭೆಗಳನ್ನು ಕೂಡ ಆಡಳಿತ ಮಂಡಳಿಯವ್ರ ಜೊತೆಗೆ ಮಾಡಿದ್ದಾರೆ. ಬಟ್ ಇಲ್ಲಿ ಆರ್ ಸಿ ಬಿ ಅವರು ದೊಡ್ಡ ಮನಸ್ಸು ಮಾಡಿ ಅಭಿಮಾನಿಗಳಿಗೋಸ್ಕರ ಆದರೂ ಕೂಡ ಬೆಂಗಳೂರಿನಲ್ಲಿ ಪಂದ್ಯಗಳನ್ನು ಆಡಿಸಲೇಬೇಕು. ಯಾಕೆಂದರೆ ಇಲ್ಲಿ ಆಟ ಅಂತ ನೋಡ್ತಾ ಇಲ್ಲ, ಒಂದು ಎಮೋಷ್ನಲ್ ಇದೆ ಆರ್ ಸಿ ಬಿ ಅಂತ ಹೇಳಿದ್ರೆ. ಹಾಗಾಗಿನೇ ಸಿಹಿ ಸುದ್ದಿ ಕೊಡ್ತಾರ KSA ಅವರಂತೂ ನೋಡಬೇಕು. ಸರ್ಕಾರ ಕೂಡ ಖಂಡಿತವಾಗಲೂ ಅವಕಾಶವನ್ನು ಮುಕ್ತವಾಗಿ ಮಾಡಿಕೊಡುವಂಥ ಎಲ್ಲ ಕಾನ್ಫಿಡೆಂಟ್ ಕೂಡ ಆರ್ ಸಿ ಬಿ ಅಭಿಮಾನಿಗಳಿಗಿದೆ. ಹಾಗಾಗಿನೇ ಇದೆಲ್ಲದಕ್ಕೂ ಕೂಡ ಉತ್ತರ ಕೆಲವೇ ದಿನಗಳಲ್ಲಿ ನಾವು ನಿರೀಕ್ಷೆಯನ್ನು ಮಾಡ್ಬೋದು.